ಪೂರ್ವದಲ್ಲಿ ಜಾತಿ ಇರಲಿಲ್ಲ, ವರ್ಣ ಇತ್ತು. ವರ್ಣ ಆಯ್ಕೆ ಅದು. ಯಾರು ಬೇಕಾದ್ರೂ ಯಾವುದೋ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬೋದಾಗಿತ್ತು. ವರ್ಣಕ್ಕೂ ಜಾತಿಗೋದು ಮುಂದೆ ಬರ್ತಾ ನಮ್ಮ ತಪ್ಪು ಕಲ್ಪನೆಯಿಂದ ಜಾತಿ ಆಯಿತು. ಬ್ರಾಹ್ಮಣನ ಮಗ ಬ್ರಾಹ್ಮಣದ ಅಲ್ಲ ಅದು. ಈಗ ನೋಡಿ, ಒಂದು ಬ್ಯಾಂಕ್ನಲ್ಲಿ ಒಬ್ಬ ಇದು ಇರ್ತಾನೆ, ಮ್ಯಾನೇಜರ್ ಇರ್ತಾನೆ ಅಲ್ವಾ, ಒಬ್ಬ ವಾಚ್ಮನ್ ಇರ್ತಾನೆ ಕೋವಿ ಹಿಡ್ಕೊಂಡು ಕ್ಷತ್ರಿಯ, ಒಬ್ಬ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒಬ್ಬ ಇರ್ತಾನೆ ಅಲ್ವಾ ವೈಶ್ಯ, ವರ್ಕರ್ಸ್ ಇರ್ತಾರೆ ಶೂದ್ರ. ಈ 4 ವ್ಯವಸ್ಥೆ, ಒಬ್ಬ ವ್ಯಕ್ತಿ ಈ 4 ಆಗಬೇಕು ಹೇಳುವಂಥ ಪರಿಕಲ್ಪನೆ. ನಮ್ಮಲ್ಲಿ ತಪ್ಪು ಕಲ್ಪನೆ ಏನಾಯಿತು ಅಂತಂದರೆ, ಬ್ರಾಹ್ಮಣ ಪ್ರತ್ಯೇಕ ಅಲ್ಲ ಅಂತ. ಬರೀ ತಲೆ ಇಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ತಲೆಗೆ ಬಲ ಸೇರಬೇಕು, ತೋಳಿಗೆ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು, ಅದು ಕ್ರಿಯಾಶೀಲವಾಗಬೇಕು ಪಾದ, ಆಗ ಒಂದು ಪೂರ್ಣ ಸ್ವರೂಪ ಬರುತ್ತೆ ಹೇಳುವಂಥ ಪರಿಕಲ್ಪನೆ ನಮ್ಮಲ್ಲಿ. ಈ ದೇವಸ್ಥಾನಗಳು ಹಾಗೆಯೇ ಎಲ್ಲ ವ್ಯವಸ್ಥೆಗಳಲ್ಲಿ ಈ 4 ವ್ಯವಸ್ಥೆಗಳು ಇರಲೇಬೇಕಾಗತ್ತೆ. ತಪ್ಪು ಕಲ್ಪನೆ ಮಾಡಿಕೊಂಡು ನಾವು ಶೂದ್ರ ಅಂತಂದರೆ ತುಚ್ಛ ಅಲ್ಲ ಅಂತ. ಪಾದ ಪೂಜೆನೇ ಮಾಡೋದು ನಾವು, ಯಾರ್ದು ತಲೆ ಪೂಜೆ ಮಾಡೋದಿಲ್ವಲ್ಲ, ಪಾದ ಪೂಜೆನೇ ಮಾಡೋದು. ಕ್ರಿಯಾಶೀಲ ಇರಬೇಕು ವ್ಯಕ್ತಿಯಲ್ಲಿ, ಆ ಕ್ರಿಯಾಶಕ್ತಿ ಇದ್ದಾಗ ಮಾತ್ರ ಬ್ರಾಹ್ಮಣತ್ವಕ್ಕೆ ಬೆಲೆ ಬರುತ್ತೆ ಅಂತ. ಒಬ್ಬ ವ್ಯಕ್ತಿ 4 ಆದಾಗ ಮಾತ್ರ ಬೆಳೀತಾನೆ. ಬರೀ ಒಂದೇ ಇಟ್ಕೊಂಡಾಗ ಅವನು ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಕರೆಕ್ಟಾಗಿ ಹೇಳಿದ್ರು. ಇದಕ್ಕೆ ಸಪ್ತ ಮಾತೃಕೆಯರು ಅಂತ, ಅದು ಎಲ್ಲ ದೇವಸ್ಥಾನದಲ್ಲೂ ಇರುತ್ತೆ. ಸಪ್ತ ಮಾತೃಕೆಯರೇ, ಇಲ್ಲಿ 3, 4, 4, 3, 7, ಅಲ್ಲಿ 2 ಗಣೇಶ, ಅದು ಇದು ಬರುತ್ತೆ, 2 ಪ್ರತ್ಯೇಕ. ಇದು ಸಪ್ತಮಾತೃಕೆ ಎಲ್ಲ ದೇವಸ್ಥಾನದಲ್ಲಿ. ನಾವು ಬಲಿ ಹಾಕ್ತೇವಲ್ಲ, ಸುತ್ತಲೂ ಗಣಗಳಿಗೆ ಬಲಿ ಹಾಕಬೇಕಾದ್ರೆ ಇದಕ್ಕೊಂದು ಬಲಿ ಬರುತ್ತೆ. ಎಲ್ಲ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಅಲ್ಲಿ ನೋಡ್ತೀವಲ್ಲ ಶಾಸನ, ಏನು ಶಾಸನ ಅಲ್ಲ, ಅದಕ್ಕೆ ನಾವು ಈ ಕ್ಷೇತ್ರಪಾಲ ಅಂತ ಹೇಳ್ತೇವೆ. ಎಲ್ಲ ದೇವಸ್ಥಾನದಲ್ಲೂ ಒಂದು ಕ್ಷೇತ್ರಪಾಲ ಹೇಳುವಂಥದ್ದು ಇರಬೇಕು. ಕ್ಷೇತ್ರಪಾಲನನ್ನೇ ಇಟ್ಟಿರ್ತಾರೆ. ಒಂದು ಈ ಕ್ಷೇತ್ರ, ಈ ಒಂದು ವ್ಯವಸ್ಥೆಯನ್ನು ಕಾಪಾಡುವಂಥವನು ಅಂತ ಕ್ಷೇತ್ರಪಾಲ. ಒಂದು ಗಣ, ಅದಷ್ಟೇ. ಬಾವಿ ಇದೆ. ಅವಾಗಿಂದೇನಾ ವರ್ಕಿಂಗ್ ಕಂಡೀಷನ್? ಇಲ್ಲ, ವರ್ಕಿಂಗ್ ಕಂಡೀಷನ್ ಆಗಿದೆ. ಅದು ಅವಾಗಿನ ಬಾವಿನೇ ಅದು. ಇದು ಗರ್ಭಗುಡಿಗೆ ಬಂದಿದ್ದೀವಾಗ. ಇದು ಕೋಷ್ಟಗಳು ಅಂತ, ದೇವಕೋಷ್ಟಗಳು ಅಂತ ಹೇಳ್ತಾರೆ. ಒಂದು ದೇವಸ್ಥಾನದ ಒಂದು ವಾಸ್ತು ರಚನೆಯಲ್ಲಿ ಅದು ಕೆಲವೊಮ್ಮೆ ಮೂರ್ತಿ ಇರುತ್ತೆ, ಕೆಲವೊಮ್ಮೆ ಮೂರ್ತಿ ಇರೋದಿಲ್ಲ. ಇಲ್ಲಿ ನೋಡಿ, ಇದು ಉತ್ತರ ಮುಖದಲ್ಲಿ ಇದೆಯಲ್ಲ, ಇದು ಸಂಸ್ಥಾನದ ದೇವಸ್ಥಾನ ಆಗಿದ್ದರಿಂದ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡಾಗ ಉತ್ತರ ಮುಖ. ಒಂದೊಂದು ದಿಕ್ಕು ಏನು ಅಂತಂದರೆ, ಒಂದೊಂದು ದೃಷ್ಟಿ ಇಟ್ಟುಕೊಂಡಾಗ ನಮ್ಮ ಯಾವ ಸಂಕಲ್ಪ ಹೇಳೋದ್ರ ಮೇಲೆ ನಿಂತಿರುತ್ತೆ.